ಆಷಾಢ ಮಾಸ ಮುಗಿಯುವ ಮುನ್ನ ಹೆಣ್ಣುಮಕ್ಕಳು ಈ ತಪ್ಪು ಮಾಡಲೇಬೇಡಿ. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಆಷಾಢ ಮಾಸವೂ ಒಂದು. ಈ ತಿಂಗಳು ಜುಲೈ 15ರಿಂದ ಆಷಾಢ ಮಾಸ ಪ್ರಾರಂಭವಾಗಿ ಆಗಸ್ಟ್ 13ರವರೆಗೆ ಇರುತ್ತದೆ. ಈ ಆಷಾಢ ಮಾಸದಲ್ಲಿ ಎಷ್ಟೋ ಪ್ರಮುಖವಾದ ಹಬ್ಬಗಳು ಬರಲಿವೆ. ತುಂಬಾ ಶಕ್ತಿಶಾಲಿಯಾದ ವಾರಾಹಿ ಗುಪ್ತ ನವರಾತ್ರಿಗಳು, ಗುರುಪೂರ್ಣಿಮೆ, ಪ್ರಥಮ ಏಕಾದಶಿ, ತೊಲಿ ಏಕಾದಶಿ ಇಂತಹ ಎಷ್ಟೋ ಹಬ್ಬಗಳು ಬರಲಿವೆ. ಆಷಾಢ ಮಾಸದಲ್ಲಿ ಬರುವ ಹಬ್ಬಗಳು, ಪರ್ವದಿನಗಳು, ವಾರಾಹಿ ನವರಾತ್ರಿಯ ವಿಶಿಷ್ಟತೆ ಹಾಗೂ ಆಷಾಢ ಮಾಸದ ಪೂಜಾ ವಿಧಾನ ಮತ್ತು ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಒತ್ತಿ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಜುಲೈ 15ನೇ ತಾರೀಕು ಬುಧವಾರದಿಂದ ಆಷಾಢ ಮಾಸ ಪ್ರಾರಂಭವಾಗುತ್ತದೆ. ಈ ದಿನದಿಂದಲೇ ಗುರು ಮೌಢ್ಯಮಿ ಕೂಡ ಪ್ರಾರಂಭವಾಗಲಿದೆ. ಹಾಗೆಯೇ ಜುಲೈ 15ನೇ ತಾರೀಕಿನಿಂದ ಜುಲೈ 23ರವರೆಗೆ ಒಟ್ಟು 9 ದಿನಗಳ ಕಾಲ ವಾರಾಹಿ ಗುಪ್ತ ನವರಾತ್ರಿಗಳು ನಡೆಯಲಿವೆ. ಇನ್ನು ಜುಲೈ 25ನೇ ತಾರೀಕಿನ ಶನಿವಾರದಂದು ಪ್ರಥಮ ಏಕಾದಶಿ ಹಬ್ಬ ಬರಲಿದೆ. ಈ ವರ್ಷ ಬರುವ ಪ್ರಥಮ ಏಕಾದಶಿ ತುಂಬಾ ಶಕ್ತಿಶಾಲಿಯಾದದ್ದು. ಏಕೆಂದರೆ ಶನಿವಾರದ ದಿನ ಪ್ರಥಮ ಏಕಾದಶಿ ಕೂಡಿಬರುವುದು ತುಂಬಾ ವಿಶೇಷ ಎಂದು ಹೇಳಬಹುದು. ಈ ಪ್ರಥಮ ಏಕಾದಶಿಯ ದಿನದಂದು ಶ್ರೀ ಮಹಾವಿಷ್ಣುವನ್ನು ಪೂಜಿಸಿದರೆ ಕೋರಿದ ಕೋರಿಕೆಗಳೆಲ್ಲವೂ ಖಂಡಿತವಾಗಿಯೂ ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಈ ಪ್ರಥಮ ಏಕಾದಶಿಯ ದಿನದಂದು ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗನಿದ್ರೆಗೆ ಜಾರುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಈ ನಿದ್ರಾಕಾಲವು 4 ತಿಂಗಳುಗಳ ಕಾಲ ಇರುತ್ತದೆ. ಕಾರ್ತಿಕ ಶುದ್ಧ ಏಕಾದಶಿಯಂದು ಶ್ರೀ ಮಹಾವಿಷ್ಣುವು ಮರಳಿ ಎಚ್ಚರಗೊಳ್ಳುತ್ತಾನೆ. ಈ 4 ತಿಂಗಳ ಕಾಲವನ್ನು ಚಾತುರ್ಮಾಸ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಹೆಚ್ಚಾಗಿ ನಡೆಸುವುದಿಲ್ಲ. ಈ ಪ್ರಥಮ ಏಕಾದಶಿಯನ್ನು ಪೇಲಾಲ ಹಬ್ಬ, ಅರಳುಹಿಟ್ಟಿನ ಹಬ್ಬ ಎಂದು ಕೂಡ ಕರೆಯುತ್ತಾರೆ. ಏಕೆಂದರೆ ಈ ದಿನ ಪ್ರತಿಯೊಬ್ಬರೂ ಅರಳುಹಿಟ್ಟನ್ನು ತಿನ್ನುತ್ತಾರೆ. ಇನ್ನು ಜುಲೈ 29 ನೀಠು ತಾರೀಕಿನಂದು ಗುರುಪೂರ್ಣಿಮೆ ಬಂದಿದೆ. ಹಾಗೆಯೇ ಜುಲೈ 15ರಿಂದ ಜುಲೈ 23ರವರೆಗೆ ವಾರಾಹಿ ನವರಾತ್ರಿಗಳು ಪ್ರಾರಂಭವಾಗಲಿವೆ. ಈ 9 ದಿನಗಳು ವಾರಾಹಿ ಅಮ್ಮನವರನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲವೂ ತಕ್ಷಣವೇ ದೂರವಾಗಿ ಕೋರಿದ ಕೋರಿಕೆಗಳೆಲ್ಲವೂ ತಕ್ಷಣವೇ ಈಡೇರುತ್ತವೆ. ಅಂತಹ ಶಕ್ತಿ ವಾರಾಹಿ ಅಮ್ಮನವರಿಗಿದೆ. ವಾರಾಹಿ ಅಮ್ಮನವರನ್ನು ಪೂಜಿಸಲು ದೊಡ್ಡದಾಗಿ ಕಷ್ಟಪಡಬೇಕಾದ ಅಗತ್ಯವಿಲ್ಲ. ಅಮ್ಮನವರ ಭಾವಚಿತ್ರವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಪ್ರತಿಷ್ಠಾಪಿಸಿ 9 ದಿನಗಳು ಅಮ್ಮನವರಿಗೆ ದೀಪಾರಾಧನೆ ಮಾಡಿ ನೈವೇದ್ಯವನ್ನು ಸಮರ್ಪಿಸಿ ಪೂಜೆ ಮಾಡಿಕೊಂಡರೆ ಸಾಕು. ನಿಮ್ಮ ಜೀವನದಲ್ಲಿ ಏನೂ ಇಲ್ಲದ ಸ್ಥಿತಿಯಿಂದ ಉನ್ನತ ಮಟ್ಟಕ್ಕೆ ಬೆಳೆಯುತ್ತೀರಿ. ಆದ್ದರಿಂದ ಶಕ್ತಿಶಾಲಿಯಾದ ಈ ವಾರಾಹಿ ನವರಾತ್ರಿಗಳನ್ನು ಅಸ್ತಿತ್ವದಲ್ಲೇ ಮಿಸ್ ಮಾಡಿಕೊಳ್ಳಬೇಡಿ. ಆದರೆ ಈ ನವರಾತ್ರಿಯಲ್ಲಿ ಕಡ್ಡಾಯವಾಗಿ ಕಂದಗಡ್ಡೆ ದೀಪವನ್ನು ಹಚ್ಚಬೇಕು. ಅಂದರೆ ಜುಲೈ 15ರಿಂದ ಜುಲೈ 23ರ ನಡುವೆ ವಾರಾಹಿ ನವರಾತ್ರಿಯ ಸಂದರ್ಭದಲ್ಲಿ ನಿಮ್ಮ ಪೂಜಾ ಕೋಣೆಯಲ್ಲಿ ಅಮ್ಮನವರ ಮುಂದೆ ಕೆಸಗಡ್ಡೆ ದೀಪವನ್ನು ಹಚ್ಚಿ, ಒಂದು ಕೆಸಗಡ್ಡೆಯನ್ನು ತೆಗೆದುಕೊಂಡು ಅದರ ಮೇಲ್ಭಾಗದಲ್ಲಿ ಒಂದು ಸಣ್ಣ ಗುಂಡಿ ಮಾಡಿ ಅದರಲ್ಲಿ ಎಳ್ಳೆಣ್ಣೆ ಸುರಿದು ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಿ, ಈ ಕೆಸಗಡ್ಡೆ ದೀಪಕ್ಕೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು. ದೀಪ ಹಚ್ಚಿದ ನಂತರ ಓಂ ವಾರಾಹಿ ದೇವತಾಯೇ ನಮೋ ನಮ ಎಂದು ನಿಮ್ಮ ಮನಸ್ಸಿನಲ್ಲಿ ಜಪಿಸಿ, ಈ ದೀಪವು ಶಾಂತವಾದ ನಂತರ ಆ ಕೆಸಗಡ್ಡೆಯನ್ನು ಗೋಮಾತೆಗೆ ತಿನ್ನಿಸಬೇಕು. ಹಾಗೆಯೇ ಈ ಆಷಾಢ ಮಾಸದಲ್ಲಿ ಮಾಡುವ ಪೂಜೆಗಳಿಗೆ, ವ್ರತಗಳಿಗೆ ತುಂಬಾ ಶಕ್ತಿಯಿರುತ್ತದೆ. ಆದ್ದರಿಂದ ಯಾರಾದರೂ 7 ಶನಿವಾರಗಳ ವ್ರತವನ್ನು ಮಾಡಬೇಕು ಎಂದು ಅಂದುಕೊಂಡಿದ್ದರೆ ಈ ಆಷಾಢ ಮಾಸದಲ್ಲಿ 7 ಶನಿವಾರಗಳ ವ್ರತವನ್ನು ಪ್ರಾರಂಭಿಸಿದರೆ ಇನ್ನೂ ಒಳ್ಳೆಯದು. ಈ ಆಷಾಢ ಮಾಸದಲ್ಲಿ ಮಾಡುವ ಪೂಜೆಗಳು, ವ್ರತಗಳು ಅತ್ಯಂತ ಶ್ರೇಷ್ಠವಾದವುಗಳಾಗಿವೆ. ಆದರೆ ಶುಭ ಕಾರ್ಯಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬಾರದು. ಮುಖ್ಯವಾಗಿ ವಿವಾಹಗಳು, ನಿಶ್ಚಿತಾರ್ಥದ ಶುಭ ಸಮಾರಂಭಗಳು, ಶಂಕುಸ್ಥಾಪನೆ ಕೆಲಸಗಳು, ಗೃಹ ಪ್ರವೇಶಗಳು ಮಾಡುವುದು, ಹೊಸ ವಾಹನಗಳನ್ನು ಕೊಳ್ಳುವುದು, ಹೊಸ ವ್ಯಾಪಾರಗಳನ್ನು ಪ್ರಾರಂಭಿಸುವುದು ಅಸ್ತಿತ್ವದಲ್ಲೇ ಮಾಡಬೇಡಿ. ಇನ್ನು ಈ ಆಷಾಢ ಮಾಸದಲ್ಲಿ ಕಡ್ಡಾಯವಾಗಿ ಮನೆಯಲ್ಲಿರುವ ಹೆಣ್ಣುಮಕ್ಕಳೆಲ್ಲರೂ ಗೋರಂಟಿ ಇಟ್ಟುಕೊಳ್ಳಬೇಕು. ಮದುವೆಯಾಗದ ಹುಡುಗಿಯರು ಆಷಾಢ ಮಾಸದಲ್ಲಿ ಗೋರಂಟಿ ಇಟ್ಟುಕೊಂಡರೆ ನಿಮ್ಮ ಮನಸ್ಸನ್ನು ಅರ್ಥಮಾಡಿಕೊಳ್ಳುವ ವ್ಯಕ್ತಿ ನಿಮಗೆ ಪತಿಯಾಗಿ ಬರುತ್ತಾನೆ ಎಂಬ ನಂಬಿಕೆ ಇದೆ. ಹಾಗೆಯೇ ಮದುವೆಯಾದ ಮಹಿಳೆಯರು ಗೋರಂಟಿ ಇಟ್ಟುಕೊಂಡರೆ ದೀರ್ಘ ಸುಮಂಗಲಿ ಪ್ರಾಪ್ತಿ ಲಭಿಸುತ್ತದೆ. ಇನ್ನು ವಿಜ್ಞಾನದ ಪ್ರಕಾರ ನೋಡುವುದಾದರೆ
ಆಷಾಢ ಮಾಸದಲ್ಲಿ ಗೋರಂಟಿ ಇಟ್ಟುಕೊಂಡರೆ ಶರೀರದಲ್ಲಿರುವ ಉಷ್ಣತೆ ಶಾಖ್ ಕಡಿಮೆಯಾಗುತ್ತದೆ. ಹಾಗೆಯೇ ಮಹಿಳೆಯರಿಗೆ ಇರುವ ಗರ್ಭಾಶಯದ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ. ಇನ್ನು ಹೊಸದಾಗಿ ಮದುವೆಯಾದ ದಂಪತಿಗಳು ಈ ಆಷಾಢ ಮಾಸದಲ್ಲಿ ದೂರವಿರಬೇಕು. ಆದ್ದರಿಂದ ಈ ಆಷಾಢ ಮಾಸದಲ್ಲಿ ಹೊಸ ಸೊಸೆಯನ್ನು ತನ್ನ ತವರಿಗೆ ಕಳುಹಿಸಬೇಕು. ಇನ್ನು ಈ ಆಷಾಢ ಮಾಸದಲ್ಲಿ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಹಸುವಿನ ತುಪ್ಪದಿಂದ ಮಾತ್ರವೇ ದೀಪಾರಾಧನೆ ಮಾಡಬೇಕು. ಆಷಾಢದಲ್ಲಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ಅಪಾರವಾದ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತದೆ. ಈ ತಿಂಗಳಿನಲ್ಲಿ ವಿಷ್ಣುಮೂರ್ತಿಯನ್ನು ಮತ್ತು ಲಕ್ಷ್ಮೀದೇವಿಯನ್ನು ಹೆಚ್ಚಾಗಿ ಪೂಜಿಸಬೇಕು. ಹಾಗೆಯೇ ವಿಷ್ಣು ಸಹಸ್ರನಾಮಗಳನ್ನು ಪಠಿಸಬೇಕು. ಆಷಾಢ ಮಾಸದಲ್ಲಿ ಸಾಧ್ಯವಾದಷ್ಟು ಹೆಚ್ಚಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಈ ತಿಂಗಳಿನಲ್ಲಿ ಪುಣ್ಯಕ್ಷೇತ್ರಗಳನ್ನು ದರ್ಶಿಸಿದರೆ ದೈವಾನುಗ್ರಹವು ಸುಲಭವಾಗಿ ಲಭಿಸಿ ಕೋರಿದ ಕೋರಿಕೆಗಳೆಲ್ಲವೂ ತಕ್ಷಣವೇ ಈಡೇರುತ್ತವೆ. ತುಳಸಿ ಗಿಡದಲ್ಲಿ ಲಕ್ಷ್ಮೀದೇವಿ ವಾಸಿಸುತ್ತಾಳೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇಲ್ಲದಿದ್ದರೆ ಆಷಾಢ ಮಾಸ ಬರುವಷ್ಟರಲ್ಲಿ ತಕ್ಷಣವೇ ಒಂದು ಸಣ್ಣ ತುಳಸಿ ಗಿಡವನ್ನು ತಂದು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಟ್ಟುಕೊಳ್ಳಿ. ಆಷಾಢ ಮಾಸದಲ್ಲಿ ಪ್ರತಿಯೊಬ್ಬರೂ ತುಳಸಿಯನ್ನು ಪೂಜಿಸಬೇಕು. ತುಳಸಿ ಕಟ್ಟೆಯಲ್ಲಿ ದೀಪಾರಾಧನೆ ಮಾಡಿ ಪ್ರದಕ್ಷಿಣೆಗಳನ್ನು ಮಾಡಿದರೆ ನಿಮ್ಮ ಮನೆಯ ಐಶ್ವರ್ಯವೂ ಅಪಾರವಾಗಿ ಹೆಚ್ಚಾಗುತ್ತದೆ. ಹಾಗೆಯೇ ಈ ಆಷಾಢ ಮಾಸವೆಂದರೆ ಶಿವನಿಗೂ ಕೂಡ ತುಂಬಾ ಪ್ರೀತಿಪಾತ್ರವಾದದ್ದು. ಆದ್ದರಿಂದ ಆಷಾಢ ಮಾಸದಲ್ಲಿ ಬರುವ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಅಭಿಷೇಕ ಮಾಡಿದರೆ ನಿಮ್ಮ ಕುಟುಂಬಕ್ಕೆ ಭೋಗಭಾಗ್ಯಗಳು ಉಂಟಾಗುತ್ತವೆ. ಮುಖ್ಯವಾಗಿ ಮದುವೆಯಾದ ಮಹಿಳೆಯರು ಈ ಆಷಾಢದಲ್ಲಿ ತಿಳಿಯದೆಯೂ ಸಹ ತಡವಾಗಿ ನಿದ್ರೆಯಿಂದ ಏಳಬಾರದು. ಸ್ತ್ರೀಯರು ಮುಂಜಾನೆಯೇ ನಿದ್ರೆಯಿಂದ ಎದ್ದು ಪ್ರತಿದಿನ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿಕೊಳ್ಳಬೇಕು. ನಿಮ್ಮ ಮನೆಯ ಮುಂದೆ ರಂಗೋಲಿ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿ ಹೊರಟು ಹೋಗುತ್ತಾಳೆ. ಈ ಆಷಾಢ ಮಾಸದ ಮೊದಲ ದಿನದಂದು ಮನೆಯ ಹೊಸ್ತಿಲಿಗೆ ಬಾಗಿಲಿಗೆ ಬೇವಿನ ಎಲೆಗಳನ್ನು ಕಟ್ಟಿ ಇಡೀ ಮನೆಗೆ ಅರಿಶಿನದ ನೀರನ್ನು ಚಿಮುಕಿಸಿ ನಿಮ್ಮ ಮನೆಗೆ ಇರುವ ದೃಷ್ಟಿ ದೋಷಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತವೆ. ಹಾಗೆಯೇ ಈ ಆಷಾಢ ಮಾಸದ ತಿಂಗಳು ಪೂರ್ತಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಉಪ್ಪಿನ ಪಾತ್ರೆಯನ್ನು ಇಡೀ ವಾರಕ್ಕೊಮ್ಮೆ ಉಪ್ಪನ್ನು ಬದಲಾಯಿಸುತ್ತಿರಬೇಕು. ಉತ್ತರ ದಿಕ್ಕಿನಲ್ಲಿ ಉಪ್ಪನ್ನು ಇಟ್ಟರೆ ಸಾಲದ ಬಾಧೆಗಳೆಲ್ಲವೂ ತಕ್ಷಣವೇ ತೀರುತ್ತವೆ. ಈ ಆಷಾಢದಲ್ಲಿ ಬರುವ ಪ್ರತಿ ಶುಕ್ರವಾರಕ್ಕೆ ಹಾಗೂ ಶನಿವಾರಕ್ಕೆ ತುಂಬಾ ಶಕ್ತಿ ಇರುತ್ತದೆ. ಆದ್ದರಿಂದ ಪ್ರತಿ ಆಷಾಢ ಶುಕ್ರವಾರ ಕಡ್ಡಾಯವಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು. ಹಾಗೆಯೇ ಪ್ರತಿ ಆಷಾಢ ಶನಿವಾರ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಬೇಕು. ಈ ಆಷಾಢ ಮಾಸದಲ್ಲಿ ಏನನ್ನು ಮಾಡಿದರೂ ಮಾಡದಿದ್ದರೂ ನಿಮ್ಮ ಗ್ರಾಮ ದೇವತೆಗಳನ್ನು ಕಡ್ಡಾಯವಾಗಿ ಪೂಜಿಸಬೇಕು. ನಮ್ಮ ಗ್ರಾಮ ದೇವತೆಗಳ ಅನುಗ್ರಹ ನಮ್ಮ ಕುಟುಂಬದ ಮೇಲಿದ್ದರೆ ನಿಮ್ಮ ಇಡೀ ಮನೆ ಸಿರಿ ಸಂಪತ್ತುಗಳಿಂದ ತುಂಬಿ ಹೋಗುತ್ತದೆ. ಹಾಗೆಯೇ ಈ ಆಷಾಢ ಮಾಸದಲ್ಲಿ ದುರ್ಗಾದೇವಿಯನ್ನು ಪೂಜಿಸಿದರೆ ಇನ್ನೂ ಒಳ್ಳೆಯದು. ವಿವಾಹದ ಪ್ರಯತ್ನಗಳನ್ನು ಮಾಡುವವರು ಈ ಆಷಾಢ ಮಾಸದಲ್ಲಿ ಬರುವ ಮಂಗಳವಾರದಂದು ಒಂದು ಕೆಂಪು ದಾರಕ್ಕೆ ಅರಿಶಿನದ ಕೊಂಬುಗಳನ್ನು ಮಾಲೆಯಾಗಿ ಕಟ್ಟಿ ಈ ಮಾಲೆಯನ್ನು ಅಮ್ಮನವರ ಪಟಕ್ಕೆ ಹಾಕಿ ಪೂಜೆ ಮಾಡಿ. ಖಂಡಿತವಾಗಿಯೂ ಮದುವೆಯಾಗದವರಿಗೆ ಶೀಘ್ರದಲ್ಲೇ ವಿವಾಹವು ನಿಶ್ಚಯವಾಗುತ್ತದೆ. ಆಷಾಢ ಮಾಸದಲ್ಲಿ ಬರುವ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ಕೂದಲು ಕತ್ತರಿಸುವುದು, ಉಗುರು ಕತ್ತರಿಸುವುದನ್ನು ಅಸ್ತಿತ್ವದಲ್ಲೇ ಮಾಡಬೇಡಿ. ಇದರಿಂದ ನಿಮ್ಮ ಆಯುಷ್ಯವು ಕಡಿಮೆಯಾಗುತ್ತದೆ. ಹಾಗೆಯೇ ಈ ಆಷಾಢ ಮಾಸದಲ್ಲಿ ಕಡ್ಡಾಯವಾಗಿ ಯಾರಿಗಾದರೂ ಉಪ್ಪನ್ನು ದಾನ ಮಾಡಿ. ಆಷಾಢದಲ್ಲಿ ಉಪ್ಪು ದಾನ ಮಾಡಿದರೆ ನಿಮ್ಮನ್ನು ಕಾಡುತ್ತಿರುವ ದಾರಿದ್ರ್ಯದ ಬಾಧೆಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗಿ ಅಪಾರವಾದ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತದೆ. ಈ ಆಷಾಢದಲ್ಲಿ ವಾರಕ್ಕೊಮ್ಮೆಯಾದರೂ ಸ್ನಾನ ಮಾಡುವ ನೀರಿನಲ್ಲಿ ಕೆಲವು ಬೇವಿನ ಎಲೆಗಳನ್ನು ಹಾಕಿ ಸ್ನಾನ ಮಾಡಿದರೆ ಈ ಮಳೆಗಾಲದಲ್ಲಿ ಯಾವುದೇ ಕಾಯಿಲೆಗಳು ಬಾರದೆ ಆರೋಗ್ಯವಾಗಿರುತ್ತೀರಿ. ಈ ಆಷಾಢ ಮಾಸದ ತಿಂಗಳು ಪೂರ್ತಿ ಮುಂಜಾನೆಯೇ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಿ ನಮಸ್ಕಾರ ಮಾಡಿಕೊಂಡರೆ ತುಂಬಾ ಒಳ್ಳೆಯದು. ಹಾಗೆಯೇ ಆಷಾಢ ಮಾಸದಲ್ಲಿ ಮಾಡುವ ದಾನಗಳಿಗೆ ದುಪ್ಪಟ್ಟು ಪುಣ್ಯ ಫಲ ಲಭಿಸುತ್ತದೆ. ಆಷಾಢ ಮಾಸದಲ್ಲಿ ಪಾದರಕ್ಷೆ, ಚಪ್ಪಲಿ ಮತ್ತು ಛತ್ರಿಯನ್ನು ಕಡ್ಡಾಯವಾಗಿ ದಾನ ಮಾಡಬೇಕು. ಚಪ್ಪಲಿಗಳನ್ನು ದಾನ ಮಾಡಿದರೆ ಜಾತಕದಲ್ಲಿರುವ ಶನಿ ದೋಷಗಳೆಲ್ಲವೂ ನಿವಾರಣೆಯಾಗುತ್ತವೆ. ಹಾಗೆಯೇ ಛತ್ರಿಯನ್ನು ದಾನ ಮಾಡಿದರೆ ನೀವು ಅನುಭವಿಸುತ್ತಿರುವ ಕಷ್ಟಗಳೆಲ್ಲವೂ ತಕ್ಷಣವೇ ದೂರವಾಗುತ್ತವೆ. ಈ ಆಷಾಢ ಮಾಸದಲ್ಲಿ ಮಳೆಗಳು ಹೆಚ್ಚಾಗಿ ಸುರಿಯುತ್ತವೆ. ಆದ್ದರಿಂದ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಆಹಾರದ ವಿಷಯದಲ್ಲಿ ಸೂಕ್ತ ಜಾಗ್ರತೆಗಳನ್ನು ವಹಿಸಬೇಕು. ಈ ಆಷಾಢದಲ್ಲಿ ತಂಗುಳನ್ನು ಹಳಸಿದ ಅನ್ನ ತಿನ್ನಬಾರದು.
ಹಾಗೆಯೇ ಸೊಪ್ಪುಗಳನ್ನು ಕೂಡ ಹೆಚ್ಚಾಗಿ ತಿನ್ನಬಾರದು. ಏಕೆಂದರೆ ಈ ಮಳೆಗಾಲದಲ್ಲಿ ಸೊಪ್ಪುಗಳ ಮೇಲೆ ಸಣ್ಣ ಸಣ್ಣ ಹುಳುಗಳು ಮೊಟ್ಟೆಗಳನ್ನು ಇಡುತ್ತವೆ. ಆದ್ದರಿಂದ ಸೊಪ್ಪನ್ನು ಉಪ್ಪಿನ ನೀರಿನಿಂದ ಸ್ವಚ್ಛಗೊಳಿಸಿ ಬೇಯಿಸಿಕೊಳ್ಳಬೇಕು. ಹಾಗೆಯೇ ಅರಳಿ ಮರವನ್ನು ಕಡ್ಡಾಯವಾಗಿ ಪೂಜಿಸಬೇಕು. ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ. ಆಷಾಢದಲ್ಲಿ ಅರಳಿ ಮರವನ್ನು ಪೂಜಿಸಿದರೆ ಸಮಸ್ತ ದೋಷಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತವೆ. ಈ ಆಷಾಢ ಮಾಸದಲ್ಲಿ ವಾರಕ್ಕೊಮ್ಮೆಯಾದರೂ ಸರಿ ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಆಷಾಢ ಮಾಸದಲ್ಲಿ ಹಸುವನ್ನು ಪೂಜಿಸಿದರೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ನಿಮ್ಮ ಮನೆಯ ಮೇಲಿರುತ್ತದೆ. ಹಸುವಿಗೆ ಪ್ರದಕ್ಷಿಣೆ ಮಾಡುವುದು, ಹಸುವಿಗೆ ಆಹಾರವನ್ನು ನೀಡುವುದರ ಮೂಲಕ ಅಷ್ಟೈಶ್ವರ್ಯಗಳು ಸುಲಭವಾಗಿ ಲಭಿಸುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.